ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ವೇದಾಂತ್, ವೇದಾಂತ್, ಓ ಎಷ್ಟೊತ್ತು ರೆಡಿ ಆಗುತ್ತೆ. ವೇದಾಂತ್ ಬಂದೆ, ಯಾಕೆ ಕೂಕೊಳ್ತಿದ್ಯಾ? ಸರಿ ಸರಿ, ಆಲ್ ದಿ ವೆರಿ ಬೆಸ್ಟ್. ಏನಿವತ್ತು ಎಕ್ಸೈಟ್ಮೆಂಟ್ ತುಂಬಾ ಜಾಸ್ತಿನೇ ಕಾಣ್ತಿದೆ. ಮತ್ತೆ ನಮ್ಮ ರಾಜಣ್ಣನ ಹುಡುಗಿ ಸಿಕ್ತಾಳೆ ಅಂತಂದ್ರೆ ಖುಷಿಯಾಗಿರುತ್ತೆ ಅಲ್ವಾ? ಈ ಕ್ಷಣಕ್ಕೋಸ್ಕರ ಎಷ್ಟು ದಿನದಿಂದ ಕಾಯ್ತಾ ಇದ್ವಿ. ಕರೆಕ್ಟ್ ಬಜಾರಿ, ಈ ದಿನಕ್ಕೋಸ್ಕರ ನಾವೆಲ್ಲರೂ ತುಂಬಾನೇ ಕಾದಿದ್ದೀವಿ. ಹೌದು, ನಾನು ಹೇಳಿರೋ ಜಾಗ ನೆನಪಿದೆ ತಾನೆ? ಅದನ್ನ ಬಿಟ್ಟು ಬೇರೆ ಏನಾದರೂ ಹೇಳ್ತೀಯಾ? ಬೆಳಗಿನ ಅದನ್ನೇ ಹೇಳ್ತಿದ್ಯಲ್ಲ. ಅಲ್ಲ, ನೀನು ಮರಿಬಾರ್ದಲ್ಲ, ಅದಕ್ಕೆ ನೆನೆಸ್ತೆ. ಖಂಡಿತವಾಗ್ಲೂ ಮರೆಯೋದಿಲ್ಲ. ಇವತ್ತು ಆ ಹುಡುಗಿ ಬ್ಯೂಗಲ್ ರಾಕ್ ಪಾರ್ಕ್ ಹತ್ರ ಬರ್ತಾಳೆ. ನಾನು ಅವಳನ್ನ ಹೋಗಿ ಮೀಟ್ ಮಾಡ್ತೀನಿ. ನಾನು ಮೀಟ್ ಮಾಡುವಾಗ ಪಿಂಕ್ ಕಲರ್ ಶರ್ಟ್ ಹಾಕೊಂಡಿರ್ಬೇಕು. ಮೀಟ್ ಮಾಡಿದ ತಕ್ಷಣ ಕೈಯಲ್ಲಿ ವೈಟ್ ಕಲರ್ ಹ್ಯಾಂಡ್ ಕರ್ಚೀಫ್ ಇಟ್ಕೊಳ್ಬೇಕು. ಆಗ ಹುಡುಗಿ ನನ್ನ ಹತ್ರ ಬರ್ತಾಳೆ. ಬಟ್ ನಾನು ಅವಳ ಮುಖ ನೋಡ್ಕೊಡು. ಇನ್ಫ್ಯಾಕ್ಟ್ ಉಲ್ಟಾ ನಿಂತ್ಕೊಂಡು ಮಾತಾಡಬೇಕು. ಯಾಕೆಂದ್ರೆ ಆ ಹುಡುಗಿಗೆ ನಾಚಿಕೆ ಆಗುತ್ತೆ. ಎಲ್ಲ ಮಾತು ಕೇಳಾದ ನಂತರ ಅವಳನ್ನ ಕನ್ವಿನ್ಸ್ ಮಾಡಿ ನಾನು ಅವಳನ್ನ ಮನೆಗೆ ಕರ್ಕೊಂಡು ಬರಬೇಕು. ರೈಟ್? 100% ರೈಟ್. ಸರಿ, ನಾ ಬರ್ತೀನಿ. ಅದಕ್ಕೆ ನಮ್ಮ ಕೆಲಸ ಇಷ್ಟೊಂದು ಸಲೀಸಾಗತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸತ್ಯ, ಎಲ್ಲ ನಾವು ಅಂದ್ಕೊಂಡಂಗೆ ಆಯಿತು. ಓ ಅಮ್ಮು, ಕರೆಕ್ಟು. ಎಲ್ಲ ಅಂದ್ಕೊಂಡಂಗೆ ಆದರೆ ಧ್ರುವ ಮತ್ತು ಅದಿತಿ ಮದುವೆ ಸಲೀಸಾಗತ್ತೆ. ಫಿಂಗರ್ ಕ್ರಾಸ್ಡ್. ಹೌದು ಅದಕ್ಕೆ. ಬೆಸ್ಟ್ ಕಣೆ ಅಕ್ಕ. ಮಂಜು, ನೀನು ಇರೋದಕ್ಕೆ ನಂಗೆ ಧೈರ್ಯ ಕಣೆ. ಡವ್ ಎಲ್ಲ ಮಾಡಬೇಡ ನೀನು. ಅದು ಬಿಡು, ನಾನು ನಿನಗೆ ಸಪೋರ್ಟ್ ಮಾಡಿದೆ, ಇನ್ನು ಯಾರಿಗೆ ಸಪೋರ್ಟ್ ಮಾಡಲಿ ಹೇಳು? ನೀನು ಉಪಕಾರನ ಈ ಜನ್ಮದಲ್ಲಿ ಮರೆಯಲ್ಲ ಕಣೆ ನಾನು. ಅದಿರಲಿ ಬಿಡು, ದೇವರ ಆಶೀರ್ವಾದದಿಂದ ನೀನೀಗ ಮೀಟ್ ಮಾಡ್ತಿದ್ಯಲ್ಲ, ಅವರು ವೇದಾಂತ್ ಭಾವನ ಮತ್ತು ಅಪ್ಪನ ಒಪ್ಸಿದ್ರೆ ಸಾಕು ಕಣೆ. ನಾನು ಧ್ರುವ ಮದುವೆ ಆಗೋದಕ್ಕಾಗಲ್ಲ. ಈ ಜನ್ಮದಲ್ಲಿ ಶಾಶ್ವತವಾಗಿ ನಾವಿಬ್ಬರು ದೂರ ಆಗ್ತೀವಿ ಅಂತ ಅಂದ್ಕೊಂಡಿದ್ದೆ. ಆದರೆ ನಿಮ್ಮೆಲ್ಲರ ಸಪೋರ್ಟಿಂದ ನಂಗೆ ಧೈರ್ಯ ಬಂದಿದೆ. ನಿಮ್ಮೆಲ್ಲರ ಸಪೋರ್ಟಿಂದ ನಾವಿಬ್ಬರು ಮದುವೆ ಆಗಬಹುದೇನೋ ಅನ್ನೋ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ. ಅದ್ರಲ್ಲಿ ಡೌಟೇ ಬೇಡ, ನಿಮ್ಮಿಬ್ರು ಮದುವೆ ಖಂಡಿತ ಆಗುತ್ತೆ. ನಿನಗೆ ಆರಾಮಾಗಿ ಹೋಗ, ಏನೂ ತಲೆ ಕೆಡ್ಸ್ಕೋಬೇಡ. ಅದಕ್ಕೆ ಕಾಲ್ ಮಾಡ್ತಿದ್ದಾರೆ. ಹಲೋ ಅದಕ್ಕೆ. ಈಗ ನೀನು ನಮ್ಮ ಕಡೆಯವ್ರ ಹತ್ರ ನಿನ್ನ ಮನಸ್ಸೇನಿದೆ ಅಂತ ಎಲ್ಲ ಹೇಳ್ಕೊಂಬಿಡು. ಹಾಂ, ಅದಕ್ಕೆ ಕೇಳೋದೇ ಮರ್ತೆ. ಅವ್ರ ಹೆಸರೇನು? ಅವ್ರನ್ನ ಹೇಗೆ ಕಂಡುಹಿಡಿಯೋದು? ಅದಿತಿ, ವರಿ ಮಾಡ್ಕೋಬೇಡ. ನಾನು ನಿಮ್ಗೊಂದು ಲೊಕೇಶನ್ ಶೇರ್ ಮಾಡ್ತೀನಿ. ನೀನು ಮೊದಲು ಅಲ್ಲಿಗೆ ಹೋಗು. ಅವ್ರು ಅಲ್ಲಿಗೆ ಪಿಂಕ್ ಕಲರ್ ಶರ್ಟ್ ಹಾಕೊಂಡು ಬರ್ತಾರೆ. ಆಮೇಲೆ ಬೇಕಿದ್ರೆ ಅವ್ರ ಹೆಸರೇನು ಅಂತ ಹೇಳ್ತೀನಿ. ಓಕೆನಾ? ಸರಿ, ಅದಕ್ಕೆ ಹೋಗಿ ಬರ್ತೀನಿ. ದೇವ್ರೆ, ಏನು ತೊಂದರೆ ಇಲ್ಲದೆ ಯಾವ ಮನಸ್ತಾಪನೂ ಬರ್ದೆ ನಂದು ಧ್ರುವನ್ ಮದುವೆ ಆಗೋ ಹೋಗಿ ಮಾಡು. ನಾನು ಧ್ರುವ ಇಬ್ರು ಬಂದು ನಿನ್ನ ಸೇವೆ ಮಾಡ್ತೀವಿ. ಸರಿ ಕಣೆ, ನಾನು ಹೋಗಿ ಬರ್ತೀನಿ. ಅದಿತಿ, ನಿಂತ್ಕೋ. ಎಲ್ಲಿಗೆ ಹೋಗ್ತಾ ಇದೆಯಾ? ನಿನ್ನನ್ನೇ ಕೇಳ್ತಾ ಇರೋದು ಅದಿತಿ, ಎಲ್ಲಿಗೆ ಹೋಗ್ತಾ ಇದೆಯಾ? ಅಪ್ಪ, ಅದು ನನ್ನ ಫ್ರೆಂಡ್ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಯಾವ ಫ್ರೆಂಡು? ಅವಳ ಹೆಸರೇನು? ಅಪ್ಪ, ಅದು ನನ್ನ ಕ್ಲಾಸ್ಮೇಟು ಸೃಷ್ಟಿ ಅಂತ. ಸರಿ, ನಡಿ. ಹಾಗಾದರೆ ನಾನು ನಿನ್ನ ಜೊತೆ ಬರ್ತೀನಿ.
ಏನು ಯೋಚಿಸ್ತಾ ಇದೆಯಾ ಅದಿತಿ? ನಾನು ನಿನ್ನ ಜೊತೆ ಬರ್ತೀನಿ, ನಡಿ. ನಡಿ. ದೇವ್ರೆ, ಯಾಕಪ್ಪ ಅಕ್ಕಂಗೆ ಈ ಥರ ಕಷ್ಟ ಕೊಡ್ತಾ ಇದೆಯಾ? ಹೇಗಾದರೂ ಮಾಡಿ ಅವಳನ್ನ ಕಾಪಾಡು. ನಡಿ ಅದಿತಿ. ರೀ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅವಳನ್ನ? ಏನು ಮಾಡ್ತಿದ್ದೀರಾ? ಮೊದಲು ಅವಳು ಕೈ ಬಿಡಿ. ಬರೀ ನಿನಗಿದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಇರೋ. ರೀ, ಏನು ಮಾಡ್ತಿದ್ದೀರಾ ನೀವು? ಅನುಮಾನ ಪಡೋದಕ್ಕೂ ಒಂದು ಮಿತಿ ಇರಬೇಕು. ನಮ್ಮ ಮಕ್ಕಳ ಮೇಲೆ ನಾವೇ ಅನುಮಾನ ಪಡೋದು ಸರಿಯಲ್ಲ. ನಾವು ತಲೆ ತಗ್ಸೋಂಥ ಕೆಲಸನ ನನ್ನ ಮಕ್ಕಳು ಯಾವತ್ತೂ ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ಅದಿತಿ, ನೀನು ಹೋಗ್ಬಾ ಮಗಳೇ. ಅಮ್ಮ, ನೀವೇನು ವರಿ ಮಾಡಬೇಡಿ. ಯಾವತ್ತು ಹುಡುಗಿಯನ್ನ ಕಣ್ಣು ಹಿಡಿದು ಖಂಡಿತವಾಗ್ಲೂ ಮನೆಗೆ ಕರ್ಕೊಂಡು ಬಂದು ನಿಮ್ಗೆಲ್ಲರಿಗೂ ಪರಿಚಯ ಮಾಡಿಸ್ತೀನಿ. ನೀವು ಅಮೂಲ್ಯ ಹೇಳ್ದಾಗೆ ಮಾಡ್ತೀವಿ, ಡೋಂಟ್ ವರಿ. ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ವೇದಾಂತ್, ಆದರೆ ನನಗೆ ಹೇಳಬೇಕಾಗಿರೋದು ಆ ವಿಷಯದ ಬಗ್ಗೆ ಅಲ್ಲ. ನಾನು ಹೇಳೋದನ್ನ ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊ. ಧ್ರುವನ ಹುಡುಗಿ ಬರ್ತಾ ಇರೋ ಲೊಕೇಶನ್ನು ಚೇಂಜ್ ಆಗಿದೆ. ಹೌದಾ? ಸರಿ, ನನಗೆ ಯಾವ ಜಾಗಕ್ಕೆ ಹೋಗಬೇಕು? ನಾನು ನಿನಗೆ ಲೊಕೇಶನ್ ಅಪ್ಡೇಟ್ ಮಾಡ್ತೀನಿ, ಆ ಜಾಗಕ್ಕೆ ಹೋಗು. ಸರಿ ಅಮ್ಮ. ಅಮೂಲ್ಯ, ಪ್ರತಿಯೊಂದು ಆ್ಯಕ್ಷನ್ಗೂ ಒಂದು ರಿಯಾಕ್ಷನ್ ಇದ್ದೇ ಇರುತ್ತೆ. ನೀನು ಎಂಥ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ರೂ ನನ್ನ ಕಡೆಯಿಂದ ಸ್ಟ್ರಾಂಗ್ ಆಪೋಸಿಟ್ ರಿಯಾಕ್ಷನ್ ಇದ್ದೇ ಇರುತ್ತೆ ಅಮೂಲ್ಯ. ನೀನೀಗ ಅಂದ್ಕೊಂಡಿರ್ಬೋದು ವೇದಾಂತ್ ಹೋಗಿ ಅದಿತಿನ ಮನೆಗೆ ಕರ್ಕೊಂಡು ಬರ್ತಾನೆ ಅಂತ, ಆದರೆ ಆಗೋದೇ ಬೇರೆ. ಈ ಮನೆಗೆ ಬರೋದು ನಿನ್ನ ತಂಗಿ ಅಲ್ಲ, ನನ್ನ ಕಡೆ ಹುಡುಗಿ. ಬರೀ ನಾನು ಅದಿತಿಗೆ ಅಂತ ಒಂದಿಷ್ಟು ಜನ ಹುಡುಗರನ್ನು ನೋಡಿದ್ದೀನಿ, ಕೆಲವ್ರ ಫೋಟೋನ ತರಿಸ್ಕೊಂಡಿದ್ದೀನಿ. ನೋಡು, ಬರೀ ನನಗೇನೋ ಈ ಹುಡುಗ ಚೆನ್ನಾಗಿದ್ದಾನೆ ಅಂತ ಅನಿಸುತ್ತೆ. ಸಂಪ್ರದಾಯಸ್ಥ ಮನೆತನದ ಹುಡುಗ, ಮೇಲಾಗಿ ಒಳ್ಳೆ ಕೆಲಸದಲ್ಲಿದ್ದಾನೆ. ಅದಿತಿನ ಇವನಿಗೆ ಕೊಟ್ಟರೆ ಚೆನ್ನಾಗಿರ್ಬಹುದೇನೋ ಅಂತ. ಹಾಂ, ಚೆನ್ನಾಗಿರುತ್ತೆ. ಯಾಕೆ ಬರೀ ಹುಡುಗ ಇಷ್ಟ ಆಗಲಿಲ್ವಾ? ಹಾಗಿದ್ರೆ ಸರಿ ಬಿಡು, ಬೇರೆ ಹುಡುಗರು ನೋಡಿದ್ರಾಯ್ತು. ನೋಡು, ಹಾ ಬರೀ ಈ ಹುಡುಗನ್ ನೋಡು, ಇವನು ನಮ್ಮ ಅಂತಸ್ತಿಗೆ ಸರಿ ಹೊಂದ್ತಾನೆ.
ಸರ್ಕಾರಿ ಕೆಲಸದಲ್ಲಿ ಬೇರೆ ಇದ್ದಾನೆ. ಇವನಿಗೆ ಕೊಟ್ಟರೆ ನಮ್ಮ ಅದಿತಿ ನಿಜವಾಗ್ಲೂ ಸುಖವಾಗಿರ್ಬೋದು ಅಂತ ಅನ್ಸುತ್ತೆ. ನೋಡು ಪರಿ, ಯಾವ ಕೆಲಸದಲ್ಲಿದ್ರೇನು ನಮ್ಮ ರಾಜಕರ ಯಾರು ಬರಲ್ಲ ರೀ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ಅಯ್ಯೋ ಅದು ಹಾಗಲ್ಲ ರೀ. ನಮ್ಮ ರಾಜನ್ ವಶಿಷ್ಠ ಕುಟುಂಬದಲ್ಲಿ ಹುಟ್ಟೋ ಬದಲು ನಮ್ಮನೇಲಿದ್ನಲ್ಲ ಸಾಧಾರಣವಾದ ರಾಜನ್. ಹಾಗೆ ಇದ್ದಿದ್ರೆ ನಮ್ಮ ಅದಿತಿನ ಅವನಿಗೆ ಕೊಟ್ಟು ಮದುವೆ ಮಾಡ್ಬೋದಿತ್ತೇನೋ. ಹೇಳಮ್ಮ ಸೃಷ್ಟಿ. ಅಯ್ಯೋ ಅವಳು ನಿನ್ನ ಭೇಟಿ ಮಾಡೋಕ್ಕೂ ಬರಲಿಲ್ವಾ? ಇನ್ನೂ ಬಂದಿಲ್ವಾ? ನಿನ್ನನ್ನು ಭೇಟಿ ಮಾಡಬೇಕು ಅಂತಾನೆ ಹೋದ್ಲಲ್ಲ. ಆಯ್ತಮ್ಮ, ನಾನು ನಿನಗೆ ಆಮೇಲೆ ಫೋನ್ ಮಾಡ್ತೀನಿ. ಏನಾಯ್ತು ಬರೀ? ಅದಿತಿ ಎಲ್ಗೆ ಹೋಗಿದ್ದಾಳಂತೆ? ನಮ್ಮ ಅದಿತಿ ಫ್ರೆಂಡ್ ಸೃಷ್ಟಿ ಅವ್ರ ಮನೆಗೆ ಹೋಗ್ತೀನಿ ಅಂತಲೇ ಅಲ್ವಾ ಅದಿತಿ ಹೊರಟಿದ್ದು. ಇನ್ನೂ ಹೋಗಿಲ್ವಂತೆ. ಅದಕ್ಕೆ ಅವಳು ಎಷ್ಟೊತ್ತಿಗೆ ಬರ್ತಾಳೆ ಅಂತ ಕೇಳೋಕ್ಕೆ ಫೋನ್ ಮಾಡಿದ್ಲು. ಮಾನ್ಸ, ನಾನು ಹೇಳಿದಷ್ಟು ನೆನಪಿದೆ ತಾನೆ? ವೇದಾಂತ್ ಈಗ ತಾನೇ ಮನೆಯಿಂದ ಹೊರಟಿದ್ದಾನೆ. ಇನ್ನೇನು 20 ಮಿನಿಟ್ಸಲ್ಲಿ ರೀಚ್ ಆಗ್ತಾನೆ. ನೋನು ಹಾಗೇನಿಲ್ಲ, ನೀನು ಕಾನ್ಫಿಡೆಂಟಾಗಿ ಮಾತಾಡಬೇಕಷ್ಟೆ. ನೀನು ವೇದಾಂತ್ ಹತ್ರ ಮಾತಾಡುವಾಗ ಸ್ವಲ್ಪ ಎಮೋಷ್ನಲ್ ಆಗಿ ಮಾತಾಡು. ಧ್ರುವನ್ನ ನೀನು ತುಂಬ ಪ್ರೀತಿಸ್ತಾ ಇದೆಯಾ, ಅವನನ್ನು ತುಂಬ ಹಚ್ಕೊಂಡಿದ್ಯಾ ಅಂತ ಅವನಿಗೆ ಕನ್ವಿನ್ಸ್ ಆಗಬೇಕು. ವೇದಾಂತ್ನ ಈಸಿಯಾಗಿ ತಗೋಬೇಡ. ಈಸ್ ವೆರಿ ಶಾರ್ಪ್, ಬ್ರಿಲಿಯಂಟ್. ನೀನು ಏನಾದರೂ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು ನೀನು ಯಾರು ಏನು ಅಂತ ಅವನಿಗೆ ಗೊತ್ತಾಗ್ಬಿಡುತ್ತೆ. ಅವನನ್ನು ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಬೇಕಿದ್ರೆ ಮಾತಾಡ್ತಾ ಮಾತಾಡ್ತಾ ಕಣ್ಣು ತುಂಬ್ಕೊ. ಆಗ ಅವನಿಗೆ ಅಯ್ಯೋ ಪಾಪ ಅಂತ ಅನಿಸುತ್ತೆ. ಕಣ್ಣೀರಿಗೆ ಸ್ವಲ್ಪ ಬೇಗ ಕರಗ್ಬಿಡ್ತಾನೆ. ಆಮೇಲೆ ನಿನಗೆ ಧ್ರುವನ್ ಬಗ್ಗೆ ಇನ್ನೇನಾದರೂ ಡೌಟ್ಸ್ ಇದ್ದರೆ, ಇನ್ಫಾರ್ಮೇಷನ್ ಬೇಕಿದ್ದರೆ ಈಗಲೇ ಕೇಳ್ಕೊಂಡ್ಬಿಡು. ಆಮೇಲೆ ವೇದಾಂತ್ ಮುಂದೆ ಮಾತಾಡುವಾಗ ತಲೆ ಕೆಳಗೆ ಹಾಕಿ ನಿಂತ್ಕೊಳ್ಳೋದು ಬೇಡ. ನಾನು ಹೇಳಿದ್ದೆಲ್ಲ ಅರ್ಥ ಆಯಿತು ತಾನೆ? ನಾನು ಪಿಂಕ್ ಕಲರ್ ಶರ್ಟ್ ಹಾಕೊಂಡಿರ್ತೇನೆ, ಕೈಯಲ್ಲಿ ವೈಟ್ ಕಲರ್ ಹ್ಯಾಂಡ್ ಕರ್ಚೀಫ್ ಇರುತ್ತೆ. ಅದನ್ನು ಗುರ್ತು ಹಿಡಿದು ಅವಳ ಹತ್ರ ಮಾತಾಡೋದಕ್ಕೆ ಬರ್ತಾಳೆ. ನಾನು ಹೋಗಿ ಹುಡುಗಿನ ಮೀಟ್ ಮಾಡ್ತೀನಿ. ಧ್ರುವನ ಲವ್ ಮಾಡ್ತಿರೋ ವಿಷಯ ಕೇಳಿ ನಂಗೆ ಬಹಳ ಖುಷಿ ಆಗುತ್ತೆ. ನಿಮ್ಮಿಬ್ಬರು ನಾನು ಒಂದು ಮಾಡೇ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ತೀನಿ. ಅಷ್ಟೇ ಅಲ್ಲ, ಅವಳ ಮನೆಗೆ ಕರ್ಕೊಂಡು ಬಂದು ನಿಮ್ಮೆಲ್ಲರಿಗೂ ಪರಿಚಯ ಮಾಡ್ಕೊಡ್ತೀನಿ. ಹಾಗಾದರೆ ಈ ಸುಹಾಸಿನಿ ವೇದಾಂತ್ಗೆ ಬೇರೆ ಏನೋ ಹೇಳಿ ಕನ್ಫ್ಯೂಸ್ ಮಾಡ್ತಿದ್ದಾಳೆ ಅಂತ ಆಯಿತು. ಇವಳು ಮಾತನ್ನ ಕೇಳ್ತಿದ್ರೆ ಗ್ಯಾರಂಟಿ ವೇದಾಂತನ ಬೇರೆ ಕಡೆ ಕಳಿಸಿದಾಳೆ ಅನ್ಸುತ್ತೆ. ಅವನೇನಾದರೂ ನಾನು ಹೇಳಿದ ಜಾಗಕ್ಕೆ ಹೋಗದೆ ಇವಳು ಹೇಳಿದ ಜಾಗಕ್ಕೆ ಹೋದ್ರೆ ಅಲ್ಲಿ ನಮ್ಮ ಕತೆ ಮುಗ್ದಾಗೆ. ವೇದಾಂತ್ ಫೋನ್ ಪಿಕ್ ಮಾಡು. ಇವನೊಬ್ಬ ಯಾವಾಗ ಫೋನ್ ಪಿಕ್ ಮಾಡ್ತಾನೆ, ಯಾವಾಗ ಫೋನ್ ಪಿಕ್ ಮಾಡಲ್ಲ ಅಂತಾನೆ ಗೊತ್ತಾಗಲ್ಲ. ಯಾವಾಗ ನೀನು ಟಾರ್ಚರ್ ಮಾಡ್ತಿದ್ಯಾ? ಫೋನ್ ಪಿಕ್ ಮಾಡು ವೇದಾಂತ್, ಬೇಗ. ಬಜಾರಿ
ಮನೆಯಿಂದ ಹೊರಟು 5 ನಿಮಿಷ ಆಗಿಲ್ಲ, ಆಗಲೇ ಫೋನ್ ಮಾಡಿದ್ಯಲ್ಲ. ನೀನು ಏನಾದರೂ ಅಷ್ಟು ಅರ್ಜೆಂಟ್ ಇದ್ದರೆ 5 ನಿಮಿಷ ವೆಯ್ಟ್ ಮಾಡು, ಆ ಹುಡುಗಿರೋ ಲೊಕೇಶನ್ ರೀಚ್ ಆಗ್ತೀನಿ. ಮತ್ತೆ ಏನು ಮಾತಾಡಿದೆ, ಏನೇನು ಮಾತಾಡಿದ್ರಿ, ಅವಳೇನು ಅಂದ್ಲು, ನೀನೇನು ಅಂದೆ ಅಂತೀವೆಲ್ಲ ಕೇಳಕ್ಕೆ ಹೋಗ್ಬೇಡ. ಡೀಟೇಲಾಗಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಲೋ ಹಲೋ ವೇದಾಂತ್, ಒಂದು ನಿಮಿಷ ನನ್ನ ಮಾತು ಕೇಳು. ತತ್ತರಿಕೆ, ನನಗೆ ಪೇಷನ್ಸ್ ಇಲ್ಲ ಅಂತ ಹೇಳ್ತಾನೆ. ಯೂನಿಯನ್ ಭಾರಿ ಪೇಷನ್ಸ್ ಇದೆ. ನಾನು ಕಟ್ಕೊಂಡು ಸಂಸಾರ ಮಾಡ್ತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಪೇಷನ್ಸ್ ಇಲ್ಲದಿರೋ ಹೆಣ್ಮಕ್ಳ ಜೊತೆ ಬದುಕೋದು ಬಹಳ ಕಷ್ಟ, ಅದರಲ್ಲಿ ಬಜಾರಿ ಜೊತೆ ಬದುಕೋದು ಇನ್ನೂ ಕಷ್ಟ. ಮನೆಯಿಂದ ಹೊರಟು 5 ನಿಮಿಷ ಆಗಿ ಆಗಲೇ ಫೋನ್ ಮಾಡಿ ಡೀಟೇಲ್ಸ್ ಕೇಳ್ತಿದ್ರಲ್ಲ, ಸ್ವಲ್ಪನಾದ್ರೂ ತಾಳ್ಮೆ ಅನ್ನೋದೇ ಇಲ್ಲ. ಇವಳಿಗೆ ಎವ್ರಿ ಮಿನಿಟ್ ಕ್ರಿಕೆಟ್ ಕಾಮೆಂಟ್ ಇರ್ತಾರೆ ಅಪ್ಡೇಟ್ ಮಾಡೋದಕ್ಕಂತ. ಐ ಥಿಂಕ್ ಅದಿತಿ ಆಲ್ರೆಡಿ ಅಲ್ಲಿ ರೀಚ್ ಆಗಿರ್ತಾಳೆ. ಇಷ್ಟು ಬೇಗ ಹೋಗಿರ್ತಾರೆ ಅಂತೀರಾ? ಗ್ಯಾರಂಟಿ ಹೋಗಿರ್ತಾಳೆ. ಅದಿತಿಗೆ ತಾನು ಲವ್ ಮಾಡ್ತಿರೋ ಧ್ರುವನ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯ ತುಂಬ ಇದೆ. ಆ ಭಯಕ್ಕಾದ್ರೂ ತುಂಬ ಬೇಗ ರೀಚ್ ಆಗ್ತಾಳೆ. ಇನ್ನೇನು ಅಣ್ಣನೂ ರೀಚ್ ಆಗೇ ಆಗ್ತಾನೆ. ಅಲ್ಲಿಗೆ ಅದಿತಿ ಅವ್ಳು ಲವ್ ಸ್ಟೋರಿನ ಹೇಳ್ಕೊಂಡ್ಬಿಟ್ರೆ ತೃತೀಯ ಪ್ರೇಮ್ ಕಹಾನಿ ಸುಖಾಂತ ಆಗೋದಂತೂ ಗ್ಯಾರಂಟಿ. ಏನು ಧೃತಿ ಪ್ರೇಮ್ ಕಥೆನಾ? ಹಾಗಂದ್ರೆ ಏನತ್ಗೆ? ಅದೇ ಆರ್ತಿ, ಧೃ ಅಂದರೆ ಧ್ರುವ, ತಿ ಅಂದರೆ ಅದಿತಿ. ಧ್ರುವ ಮತ್ತು ಅದಿತಿ ಪ್ರೇಮ ಕಥೆನ ಶಾರ್ಟ್ ಆಗಿ ತೃತೀಯ ಪ್ರೇಮ್ ಕಹಾನಿ ಅಂತ ಅಂದೆ. ಅದಕ್ಕೆ ಅಪ್ಪ ಕಾಲ್ ಮಾಡ್ತಿದಾರೆ. ಕೊಡಿ, ನಾನು ಮಾತಾಡ್ತೀನಿ. ಹಲೋ, ಹೇಳಿ ಚಿಕ್ಕಮಾವ. ಏನಿಲ್ಲಮ್ಮ, ಅದಿತಿ ಏನಾದರೂ ಅಲ್ಲಿಗೆ ಬಂದಿದ್ದಾಳ ಅಂತ ಕೇಳೋದಕ್ಕೆ ಫೋನ್ ಮಾಡಿದೆ. ಅದಿತಿನಾ? ಇಲ್ಲ ಚಿಕ್ಕಮಾವ, ಯಾಕೆ ಕೇಳ್ತಾ ಇದ್ದೀರಾ? ಪರವಾಗಿಲ್ಲ ಬಿಡು, ನಾನು ಆಮೇಲೆ ಫೋನ್ ಮಾಡ್ತೀನಿ. ಅದಿತಿ ಅಲ್ಗೋ ಹೋಗಿಲ್ವಂತೆ. ಅಪ್ಪ ಸಾಮಾನ್ಯವಾಗಿ ಈ ಥರ ಕಾಲ್ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಇವತ್ತು ಮಾತ್ರ ಯಾಕೆ ಅದಿತಿನ ಕೇಳ್ಕೊಂಡು ಕಾಲ್ ಮಾಡಿದ್ದಾರೆ? ಅವ್ರಿಗೆ ಅದಿತಿ ಮೇಲೆ ಏನಾದರೂ ಡೌಟ್ ಬಂದಿರ್ಬೋದಾ? ನನ್ನ ಪ್ರಕಾರ ಅದಿತಿ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಹೋಗಿದ್ದಾಳೆ ಅನ್ಸುತ್ತೆ. ಅದಕ್ಕೆ ಅಪ್ಪಂಗೆ ಅವಳು ಹೋದ್ಮೇಲೆ ಡೌಟ್ ಬಂದಿರಬೇಕು. ಕೂಲ್ ಆರ್ತಿ, ಟೆನ್ಷನ್ ಮಾಡ್ಕೋಬೇಡ. ಅವ್ರು ಹೇಗಿದ್ದೂ ಅಣ್ಣನ ತಾನೇ ಮೀಟ್ ಮಾಡೋಕ್ಕೆ ಹೋಗಿರೋದು, ಎಲ್ಲ ಅವನೇ ಸರಿ ಮಾಡ್ತಾನೆ. ಬಜಾರಿ ಎಷ್ಟೆಲ್ಲ ಹೇಳ್ಬೇಕು ನಿನಗೆ? 5 ನಿಮಿಷಕ್ಕೂ ಫೋನ್ ಮಾಡಿದ್ರೆ ಹೇಗೆ ಹೇಳು? ಗಾಡಿ ಓಡಿಸೋದು ಬೇಡವಾ? ಹಲೋ 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 ಯೋ, ಫೋನ್ ಪಿಕ್ ಮಾಡಿ ಮಾತಾಡ್ಲಿಕ್ಕೆ ಏನಯ್ಯ ದೊಡ್ಡರಾಗ ನಿಂಗೆ? ಏ ಲೂಸು, ಡ್ರೈವ್ ಮಾಡ್ತಿಲ್ವಾ? ಹೇಗೆ ಪಿಕ್ ಮಾಡೋದು? ಸರಿ ಸರಿ, ನೀನು ಮನೆಯಿಂದ ಹೊರಟ ತಕ್ಷಣ ಅತ್ತೆ ಏನಾದರೂ ಕಾಲ್ ಮಾಡಿದ್ರಾ? ಅಮ್ಮ ಫೋನ್ ಮಾಡಿದ್ರು. ಏನು ಹೇಳಿದ್ರು? ಆ ಹುಡುಗಿರೋ ಲೊಕೇಶನ್ ಚೇಂಜ್ ಆಗಿದೆ, ನಿನಗೆ ಇನ್ನೊಂದು ಲೊಕೇಶನ್ ಕಳಿಸಿದ್ದೀನಿ, ಅಲ್ಲಿಗೆ ಹೋಗು ಅಂತ ಹೇಳಿದ್ರು. ನನ್ನ ಕೇಸ್ ಕರೆಕ್ಟಾಗಿದೆ. ಸುಹಾಸಿನಿ ವೇದನ್ನ ಬೇರೆ ಲೊಕೇಶನ್ ಕಳಿಸ್ತಾಳೆ. ಏ ಬಜಾರಿ. ಹಾ ವೇದಾಂತ್, ಏನಾಯ್ತು? ಯಾಕೆ ಮಾತಾಡ್ತಿಲ್ಲ? ಏನಿಲ್ಲ ವೇದಾಂತ್, ಅದು ಲೊಕೇಶನ್ ಚೇಂಜ್ ಆಗಿದೆ. ನಾನು ಮುಂಚೆ ಹೇಳಿದ್ನಲ್ಲ, ನೀನು ಅದೇ ಲೊಕೇಶನಿಗೆ ಹೋಗಬೇಕು. ಹೌದಾ? ಮತ್ತು ಅಮ್ಮ ಯಾಕೆ ನನಗೆ ಬೇರೆ ಲೊಕೇಶನ್ಗೆ ಹೋಗಿ ಕೇಳಿದ್ರು? ಅಯ್ಯೋ ಪಾಪ, ಅವ್ರದ್ದೇನು ತಪ್ಪಿಲ್ಲ ವೇದಾಂತ್. ನಾನೇ ಅವ್ರಿಗೆ ಅಪ್ಡೇಟ್ ಮಾಡೋದನ್ನ ಮರ್ತ್ಬಿಟ್ಟಿದ್ದೆ. ಈಗ ನಾನು ನಿನಗೆ ಲೊಕೇಶನ್ ಕಳಿಸಿದ್ನಲ್ಲ, ಅದೇ ಲೊಕೇಶನ್ಗೆ ಹೋಗ್ಬಿಡು. ಸರಿ ಬಜಿ, ಆಯ್ತು.